ಓಕೆ. ಶಾಂತಿ ಎಲ್ಲರಿಗೆ. ಓಂ ಶಾಂತಿ. ಇವತ್ತು ಮುರಳಿ ಆಗಿದೆ 28/1/77, 28 January 77. ಸೊ ಹೆಡಿಂಗ್ ಆಗಿದೆ ಬ್ರಾಹ್ಮಣೋं का धर्म और कर्म. ಬಾಬಾ ಹೇಳ್ತಾರೆ ಬ್ರಾಹ್ಮಣರ ಒಂದು ಧರ್ಮ ಮತ್ತೆ ಕರ್ಮ ಏನು ಅಂತ. ಸೊ ಧರ್ಮ ಅಂದ್ರೆ ಏನು? ಯಾರನ್ನ ಕೇಳಬೇಕಿತ್ತಲ್ಲ ಧರ್ಮ ಅಂದ್ರೆ. ಹ ಧರ್ಮ ಅಂದ್ರ ಧಾರಣೆ ಮಾಡೋದಲ್ಲ. ಧರ್ಮ ಅಂದ್ರೆ ಧಾರಣೆ. ಇಲ್ಲಿ ಕೋಟೇಶ್ವರಿ ಅಕ್ಕ ಬಂದಿಲ್ವಾ? ಕೋಟೇಶ್ವರಿ ಅಕ್ಕ ಇಲ್ವಾ? ಬಂದಿಲ್ಲ ಅನ್ಸುತ್ತಲ್ಲ. ಓಕೆ. ಬಂದಾಗ ಕಾಣಿಸ್ತಿಲ್ಲ. ಸೊ ಬಾಬಾ ಏನ್ ಹೇಳ್ತಾರೆ, अपने को ब्रह्मा मुख वंशावली ब्राह्मण समझते हो ना. ನಿಮ್ಮನ್ನ ನೀವು ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರು ಅಂತ ಅನ್ಕೊಂಡಿದ್ರಲ್ವಾ. ब्राह्मणों का धर्म और कर्म क्या है वो जानते हो. ಅದೇ ರೀತಿಯಲ್ಲಿ ಬ್ರಾಹ್ಮಣರ ಒಂದು ಧರ್ಮ ಮತ್ತೆ ಕರ್ಮ ಏನಾಗಿದೆ ಅದರ ಬಗ್ಗೆ ತಿಳ್ಕೊಂಡಿದ್ದೀರಾ? धर्म अर्थात मुख्य धारणा है. ಧರ್ಮ ಅಂದ್ರೇನೆ ಧಾರಣೆ. ಅದರಲ್ಲಿನೂ ಸಹ ಮುಖ್ಯವಾದಂತಹ ಧಾರಣೆ ಆಗಿದೆ ಬ್ರಾಹ್ಮಣರದು संपूर्ण पवित्रता. संपूर्ण पवित्रता की परिभाषा जानते हो. ಬಾಬಾ ಏನ್ ಕೇಳ್ತಾ ಇದ್ದಾರೆ, ಸಂಪೂರ್ಣ ಪವಿತ್ರತೆಯ ಒಂದು ಪರಿಭಾಷೆ ಅಥವಾ ಡೆಫಿನಿಷನ್ ಏನು, ಅದರದ ಒಂದು ಆ ಏನಂತಾರೆ ಅಂದ್ರೆ ಏನು ಅಂತ. ಪವಿತ್ರತೆ ಅಂದ್ರೆ ಏನು, ಸಂಪೂರ್ಣ ಪವಿತ್ರತೆ ಅದರ ಬಗ್ಗೆ ಗೊತ್ತಿದ್ಯಾ ಅಂತ ಬಾಬಾ ಕೇಳ್ತಾರೆ. संकल्प व स्वप्न में भी अपवित्रता का अंश मात्र भी ना हो. ಬಾಬಾ ಏನ್ ಹೇಳ್ತಾರೆ, ಸಂಕಲ್ಪ ಮತ್ತೆ ಸ್ವಪ್ನದಲ್ಲಿನೂ ಸಹ ಅಪವಿತ್ರತೆಯ ಅಂಶ ಮಾತ್ರನೂ ಸಹ ಬಾಬಾ ಹೇಳ್ತಾರೆ ಇರಬಾರ್ದು. तो ऐसी श्रेष्ठ धारणा करने वाले ही सच्चे ब्राह्मण कहलाते हैं. ಬಾಬಾ ಹೇಳ್ತಾರೆ ಈ ರೀತಿ ಶ್ರೇಷ್ಠ ಧಾರಣೆ ಮಾಡುವಂತವ್ರೆ, ಈ ರೀತಿ ಶ್ರೇಷ್ಠ ಧಾರಣೆ ಮಾಡ್ಕೊಳ್ಳುವಂತವ್ರೆ ಸತ್ಯವಾದಂತಹ ಬ್ರಾಹ್ಮಣರು ಅಂತ ಹೇಳಲಾಗುತ್ತೆ. ऐसी श्रेष्ठ धारणा करने वाले ही सच्चे ब्राह्मण कहलाते. तो इसी धारणा के लिए ही ಶಾಸ್ತ್ರೋ ಮೇ ಗಾಯನ್ है. ಈ ಧಾರಣೆಗೋಸ್ಕರನೇ ಮುಖ್ಯವಾಗಿ ಶಾಸ್ತ್ರಗಳಲ್ಲಿ ಒಂದು ಗಾಯನ ಇದೆ. ಏನಂತ? ಪ್ರಾಣ ಜಾಯ್ ಪರ್ ವಚನ್ ಯಾ ಧರ್ಮ ನ ಜಾಯ್. ಪ್ರಾಣ ಹೋದ್ರೂ ಸಹ ನಾವು ಕೊಟ್ಟಿರುವಂತಹ ವಚನ ಅರ್ಥಾತ್ ಧರ್ಮ ಹೋಗ್ಬಾರ್ದು. ಈ ರೀತಿ ಶಾಸ್ತ್ರಗಳಲ್ಲಿ ಗಾಯನ ಇದೆ. तो ऐसी हिम्मत, ऐसी दृढ़ निश्चय करने वाले अपने आप को समझते हो. ಬಾಬಾ ಕೇಳ್ತಾ ಇದ್ದಾರೆ ಈ ರೀತಿ ಧೈರ್ಯ ತೋರಿಸುವಂತವರು ಮತ್ತೆ ದೃಢ ನಿಶ್ಚಯದಿಂದ ಮುಂದಕ್ಕೆ ಹೋಗುವಂತಹ, ತಮ್ಮನ್ನ ತಾವು ದೃಢ ನಿಶ್ಚಯದಿಂದ ಈ ಧಾರಣೆಯಲ್ಲಿ ಮುಂದಕ್ಕೆ ಹೋಗುವಂತವರು ತಮ್ಮನ್ನ ತಾವು ತಿಳ್ಕೊಂಡಿದ್ದೀರಾ? किसी भी प्रकार की परिस्थिति में अपने धर्म अर्थात धारणा के प्रति कुछ त्याग करना पड़े या सहन करना पड़े या सामना करना पड़े या साहस रखना पड़े,
तो ಖುಷಿ ಖುಷಿ से करेंगे. ಈ ಒಂದು ಧರ್ಮವನ್ನ ಅಥವಾ ಈ ಒಂದು ಧಾರಣೆಯನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಯಾವುದೇ ಒಂದು ಪರಿಸ್ಥಿತಿ, ಯಾವುದೇ ಪ್ರಕಾರದಲ್ಲಿ ಪರಿಸ್ಥಿತಿ ಬಂದ್ರು ಈ ಧಾರಣೆಗೋಸ್ಕರ ಅಥವಾ ಈ ಧರ್ಮಕ್ಕೋಸ್ಕರ ಏನಾದ್ರೂ ಒಂದು ತ್ಯಾಗ ಮಾಡಬೇಕಾದ್ರೂ ಅಥವಾ ಸಹನೆ ಮಾಡ್ಕೊಳ್ಬೇಕಾದ್ರೂ ಎದುರಿಸುವಂತದ ಪರಿಸ್ಥಿತಿ ಬಂದಾಗ ಎದುರಿಸೋದಕ್ಕೋಸ್ಕರ ಅಥವಾ ಸಾಹಸ ಇಟ್ಕೊಳ್ಳೋದಕ್ಕೋಸ್ಕರ ಸಾಹಸ ರखना तो ಖುಷಿ ಖುಷಿ से करेंगे. ಖುಷಿ ಖುಷಿಯಿಂದ ಈ ಧಾರಣೆಯನ್ನ ಅಥವಾ ಈ ಧರ್ಮವನ್ನ ನೀವು ಪಾಲಿಸಕ್ಕಾಗುತ್ತಾ? पीछे हटेंगे तो नहीं या घबराएंगे तो नहीं. ಬಾಬಾ ಹೇಳ್ತಾರೆ ಹಿಂದಕ್ಕೂ ಬರಲ್ಲ ತಾನೆ, ಗಾಬರಿ ಪಡಲ್ಲ ಅಲ್ವಾ? त्याग को त्याग ना समझ भाग्य अनुभव करना, इसको कहा जाता है सच्चा त्याग. ಬಾಬಾ ಹೇಳ್ತಾರೆ ತ್ಯಾಗವಂತ ತಿಳ್ಕೊಳ್ಳೋದು, ಭಾಗ್ಯದ ಅನುಭವ ಮಾಡುವಂಥವ್ರು, ಇದಕ್ಕೆ ಹೇಳಲಾಗುತ್ತೆ ಸತ್ಯವಾದಂತಹ त्याग. अगर संकल्प में वाणी में भी इस भावना का बोल निकलता है कि मैंने यह त्याग किया, तो उसका भाग्य नहीं बनता है. ನಾವೆಲ್ತ ಒಂದು ವೇಳೆ ಸಂಕಲ್ಪದಲ್ಲಿ ಅಥವಾ ಮಾತಿನಲ್ಲಿ ಇದರ ಭಾವನೆ ಅನುಸಾರವಾಗಂತ ಮಾತು ಏನಾದ್ರೂ ಬಂದ್ರೆ, ಇದರ ಮೇಲೆ ಅವಲಂಬಿಸಿರುವಂತಹ ಭಾವನೆ ಏನಿದೆ ತ್ಯಾಗದು, ಅದರ ಅನುಸಾರವಾಗಿ ಏನಾದ್ರೂ ಒಂದು ಮಾತು ಬಂದ್ರೆ ಬೋಲ್ ನಿಕಲ್ತಾ ಕಿ ಮೈನೆ ತ್ಯಾಗ ಕಿ, ನಾನು ಈ ತರ ತ್ಯಾಗ ಮಾಡಿದೆ, तो उसका भाग्य नहीं बन. ಬಾಬಾ ಹೇಳ್ತಾರೆ ಅತ್ತ ಹೇಳ್ಕೊಂಡಿದ್ದಾಗ ನಿಮ್ಮ ಭಾಗ್ಯ ತಯಾರಾಗಲ್ಲ. जैसे भक्ति मार्ग में भी जब बलि चढ़ाते तो वो बलि चढ़ाने वाला पशु जरा भी आवाज करता है या चिल्लाता है तो वो महाप्रसाद नहीं माना जाता. ಹೇಗೆ ಭಕ್ತಿ ಮಾರ್ಗದಲ್ಲಿನೂ ಸಹ ಬಲಿ ಕೊಡುವಂತಹ ಪಶು ಸ್ವಲ್ಪನೂ ಸಹ ಏನಾದ್ರೂ ಶಬ್ದ ಮಾಡಿದ್ರು ಅಥವಾ ಏನಾದ್ರೂ ಕೂಗಿದ್ರು ಕಿಚ್ಚಾಡಿದ್ರು ಸಹ ಅದಕ್ಕೆ ಮಹಾಪ್ರಸಾದ ಅಂತ ಹೇಳಲಿಕ್ಕೆ ಬರಲ್ಲ. उसको महाप्रसाद नहीं माना जाता, वह बलि नहीं मानी जाती. ಅದಕ್ಕೆ ಬಲಿನನ್ನ ಸ್ವೀಕಾರ ಮಾಡ್ಲಿಕ್ಕಾಗಲ್ಲ. तो यह भी अभी का यादगार चल रहा है, या कुछ भी त्याग किया और उसका त्याग बोलते हो वो भी एक चिल्लाना होगा, या बाबा कहते हैं उसकी जैसा खींचना चीखना होगा. तो यह भी का यादगार चल रहा है. ಈ ಸಮಯದ ಒಂದು ಸ್ಮಾರಕ ಭಕ್ತಿಯಲ್ಲಿ ಆ ರೀತಿ ಬಲಿ ರೂಪದಲ್ಲಿ ನಡೀತಾ ಬರ್ತಾ ಇದೆ. अगर त्याग करने के साथ यह संकल्प उठा कि मैंने यह त्याग किया, ಬಾಬಾ ಹೇಳ್ತಾರೆ ತ್ಯಾಗ ಮಾಡಿದ ನಂತರ ಒಂದ್ ವೇಳೆ ನಿಮಗೆ ಈ ರೀತಿ ಸಂಕಲ್ಪ ಬಂತು ಕಿ ನಾನು ಸಹ ತ್ಯಾಗ ಮಾಡಿದೆ, ಏನ್ ತ್ಯಾಗ ಮಾಡಿದ್ರಿ? ನಾಮ್ ಮಾನ್ ಶಾನ್ ಕಾ ಅಭಿಮಾನ್ ಆಯಾ ಕಿ ನಾನು ತ್ಯಾಗ ಮಾಡಿದ್ದೀನಿ ಅಂತ, ಅದಕ್ಕೆ ತಕ್ಕಾಗಿ ಹೆಸರು, ಗೌರವ, ನಶೆ ಏನಾದ್ರೂ ಅಭಿಮಾನದ ರೂಪದಲ್ಲಿ ಏನಾದ್ರೂ ಬಂದಿದೆ ಅಂದ್ರೆ, ಅಭಿಮಾನ ಆಯಾ तो वो त्याग नहीं कहला, ಅದಕ್ಕೆ ತ್ಯಾಗ ಅಂತ ಹೇಳಲಿಕ್ಕೆ ಬರಲ್ಲ.
उसे भाग्य नहीं कहेंगे, ಅದಕ್ಕೆ ಭಾಗ್ಯ ಅಂತ ಹೇಳೋದು. ऐसी धारणा वाले ही सच्चे ब्राह्मण कहलाते. ಈ ರೀತಿ ಯಾರು ಧಾರಣೆ ಮಾಡ್ಕೊಂಡಿರ್ತಾರೆ, ಯಾವುದೇ ರೀತಿಯಲ್ಲಿ ತ್ಯಾಗ ಮಾಡಿರೋದನ್ನು ಸಹ ಮಾತುಗಳಲ್ಲಿ ಭಾವನೆಗಳಲ್ಲಿ ವ್ಯಕ್ತಪಡಿಸಲ್ಲ, ಈ ರೀತಿ ಧಾರಣೆ ಯಾವ ಮಕ್ಕಳು ಮಾಡ್ಕೊಂಡಿರ್ತಾರೆ ಅವರಿಗೆ ಹೇಳಲಾಗುತ್ತೆ ಸತ್ಯವಾದಂತಹ ಬ್ರಾಹ್ಮಣರು. तो ब्राह्मणों द्वारा यज्ञ की रचना कराते हो ना, ಆಮೇಲೆ ಬ್ರಾಹ್ಮಣರ ಮೂಲಕನೇ ಯಜ್ಞದ ರಚನೆಯನ್ನ ಮಾಡಲಾಗುತ್ತಲ್ಲ. तो इस महायज्ञ में पुरानी दुनिया की आहुति पड़ने के बाद यज्ञ समाप्त होना है. ಬಾಬಾ ಹೇಳ್ತಾರೆ ಈ ಒಂದು ಮಹಾಯಜ್ಞದಲ್ಲಿ ಹಳೆ ಪ್ರಪಂಚದ ಸಂಪೂರ್ಣ ಆಹುತಿ ಬಿದ್ದ ಮೇಲೆನೆ ಈ ಯಜ್ಞದ ಸಮಾಪ್ತಿ ಅನ್ನೋದು ಆಗುವಂತದಿದೆ. तो पहले अपने आप से पूछो कि पुरानी दुनिया की आहुति के पहले, ಬಾಬಾ ಹೇಳ್ತಾರೆ ಅದರಿಂದ ಮೊಟ್ಟ ಮೊದಲು ನಿಮ್ಮನ್ನ ನೀವು ಕೇಳ್ಕೊಳ್ಳಿ. ಏನ್ ಕೇಳ್ಕೊಬೇಕಂತಾರೆ ಬಾಬಾ? ನಿಮ್ಮನ್ನ ನೀವು ಕೇಳ್ಕೊಳ್ಳಿ कि पुरानी दुनिया की आहुति के पहले, ಈ ಸಂಪೂರ್ಣ ಹಳೆಯ ಪ್ರಪಂಚ ಅಥವಾ ಹಳೆ ಜಗತ್ತಿನ ಆಹುತಿ ಈ ಯಜ್ಞದಲ್ಲಿ ಬೀಳಕ್ಕಿಂತ ಮುಂಚೆ निमित्त बने हुए ब्राह्मणों ने अपने पुराने व्यर्थ संकल्प व विकल्प, जिसको भी संकल्पों की सृष्टि कहा जाता है, ಬಾಬಾ ಹೇಳ್ತಾರೆ ಯಾರು ನಿಮಿತ್ತ ಆಗಿರುವಂತಹ ಬ್ರಾಹ್ಮಣರಾಗಿದ್ದಾರೆ ಈ ಯಜ್ಞಕ್ಕೆ, ಅವರು ತಮ್ಮ ಹಳೆಯ ವ್ಯರ್ಥ ಸಂಕಲ್ಪಗಳು ಅಥವಾ ವಿಕಲ್ಪಗಳೇನಿದೆ, ಯಾವುದಕ್ಕೆ ನಾವು ಸಹಜವಾಗಿ ಸಂಕಲ್ಪದ ಸೃಷ್ಟಿ ಅಂತ ಹೇಳ್ತೀವಿ, तो इन पुराने संकल्पों की सृष्टि को या पुराने स्वभाव संस्कार रूपी सृष्टि को महायज्ञ में स्वाह किया है. ಬಾಬಾ ಹೇಳ್ತಾರೆ ಈ ಹಳೆಯ ಸಂಕಲ್ಪಗಳ ಸೃಷ್ಟಿನನ್ನ, ಹಳೆಯ ಸ್ವಭಾವ ಸಂಸ್ಕಾರಗಳ ರೂಪಿ ಸೃಷ್ಟಿನನ್ನ, ಹಳೆಯ ಸ್ವಭಾವ ಸಂಸ್ಕಾರಗಳ ರೂಪಿ ಸೃಷ್ಟಿನನ್ನ ಬಾಬಾ ಏನ್ ಹೇಳ್ತಾರೆ ಈ ಮಹಾಯಜ್ಞದಲ್ಲಿ ಸ್ವಹ ಮಾಡಿದ್ರ ಅಂತ. संकल्पों की सृष्टि को, पुराने स्वभाव संस्कार रूपी सृष्टि को यह महायज्ञ में स्वाहा किया है. अगर अपने हद की सृष्टि को स्वाहा नहीं किया है, हद की सृष्टि है संकल्पों की जो हमने रचना किया, संस्कारों की, ಈ ಹದ್ದಿನ ಸೃಷ್ಟಿ ಯಾವುದನ್ನ ನಾವು ಸ್ವಾಹ ಮಾಡಿಲ್ಲ, वह अपने पास ही रही सामग्री की आहुति नहीं डाली, ನಿಮ್ಮ ಹತ್ರನೇ ಉಳ್ಕೊಂಡಿರುವಂತಹ ಈ ಹಳೆಯ ಸ್ವಭಾವ ಸಂಸ್ಕಾರ ಅಥವಾ ಸಂಕಲ್ಪಗಳ ಸೃಷ್ಟಿ ಏನಿದೆ ಹಳೆಯದು, ಇನ್ನು ನಿಮ್ಮ ಹತ್ರನೇ ಉಳ್ಕೊಂಡಿದೆ, ಅದಕ್ಕೆ ಆಹುತಿ ಮಾಡಿಲ್ಲ. ಮಹಾಯಜ್ಞ ಪೈಲೆ, ಈ ಮಹಾಯಜ್ಞದಲ್ಲಿ ನೀವು ಅದನ್ನ ಆಹುತಿ ಕೊಡ್ಲಿಲ್ಲ. तो बेहद की पुरानी सृष्टि की आहुति कैसे पड़े? ನಿಮ್ಮ ಹತ್ರ ಇರೋದೇ ಮೊದಲು ನೀವು ಸ್ವಾಹ ಮಾಡಿಲ್ಲ. ಹಳೆ ಸಂಕಲ್ಪ, ಹಳೆ ಸಂಸ್ಕಾರ, ಹಳೆ ಸ್ವಭಾವಗಳೇನಿದಾವೆ ಇದು ಯಾವುದನ್ನು ಸಹ ಈ ಮಹಾಯಜ್ಞದಲ್ಲಿ ನೀವು ಆಹುತಿ ಕೊಡ್ಲಿಲ್ಲ ಅಂದಾಗ, ಸೊ ಬೇಹದ್ದಿನ ಹಳೆ ಸೃಷ್ಟಿಯ ಆಹುತಿ ಈ ಮಹಾಯಜ್ಞದಲ್ಲಿ ಹೇಗೆ ಬೀಳುತ್ತೆ ಅಂತ. ಯಜ್ಞ की समाप्ति का आधार, ಬಾಬಾ ಹೇಳ್ತಾರೆ ಬಾಬಾ ಏನ್ ಯಜ್ಞವನ್ನ ರಚನೆ ಮಾಡಿದರೆ
ಈ ಯಜ್ಞದ ಸಮಾಪ್ತಿಯ ಆಧಾರ ಹರೇಕ್ ನಿಮಿತ್ತ ಬ್ರಾಹ್ಮಣ, ಪ್ರತಿಯೊಬ್ಬ ನಿಮಿತ್ತ ಆಗಿರುವಂತಹ ಬ್ರಾಹ್ಮಣ ಆಗಿದ್ದಾರೆ. तो ಚಾರಿಟಿ ಬಿಗಿನ್ಸ್ ಎಟ್ ಹೋಮ್. ಕರ್ನಾ ಪಡೆನ ಮನೆಯಿಂದ ಮೊದಲು ಪರಿವರ್ತನೆಯನ್ನ ತರಬೇಕಾಗುತ್ತಲ್ಲ. ಮನೆಯಿಂದ ಮೊದಲು ಅರ್ಥಾತ್ ನನ್ನಿಂದ ಮೊದಲು ಪರಿವರ್ತನೆಯನ್ನ ತಂದಾಗನೇ ಸೃಷ್ಟಿಯ ಪರಿವರ್ತನೆ ಅನ್ನೋದು ಆಗತ್ತೆ ಅಂತ. तो अपने मन के अंदर ये चेक करो कि आहुति डाला है. ಅದರಿಂದ ಮೊದಲು ಮನಸ್ಸಿನ ಒಳಗಡೆ ಚೆಕ್ ಮಾಡ್ಕೊಳ್ಳಿ, ಏನು ನನ್ನ ಹತ್ರ ಉಳ್ಕೊಂಡಿರುವಂತಹ ಹಳೆ ಸಾಮಗ್ರಿ ಇದೆ, ಆ ಹಳೆ ಸಾಮಗ್ರಿಯನ್ನ ಆಹುತಿ ಮಾಡಿದಿನ. ಆಹುತಿ ಡಾಲಾ ಹೈ, वो भी ಸಂಪೂರ್ಣ ಅಂತಿಮ ಆಹುತಿ ವ ಕೌನ್ ಸಾ, ಅದರಲ್ಲಿನೂ ಸಹ ಬಾಬಾ ಹೇಳ್ತಾರೆ ಸಂಪೂರ್ಣ ಕೊನೆಯ ಆಹುತಿ ಯಾವ್ದಾಗಿದೆ. संपूर्ण अंतिम आहुति कौन सी, उसको जानते हो, ಅದರ ಬಗ್ಗೆ ಗೊತ್ತಿದೆಯಾ ಅಂತ ಕೇಳ್ತಾ ಇದ್ದಾರೆ ಬಾಬಾ. ಸಂಪೂರ್ಣ ಆಹುತಿ ಏನಾಗಿದೆ, ಅಂತಿಮ ಆಹುತಿ, ಅದರ ಬಗ್ಗೆ ಏನಾದ್ರೂ ತಿಳುವಳಿಕೆ ಇದೆಯಾ. जैसे आत्मज्ञानी आत्मा का परमात्मा में समा जाना ही आत्मा की संपूर्ण स्थिति मानते हैं. ಯಾರು ಆತ್ಮಜ್ಞಾನಿಗಳಿರ್ತಾರೆ ಹೊರಗಡೆ ಜನಗಳು, ಕೆಲವರು ಬರೀ ಆತ್ಮನ ಜ್ಞಾನ ಇಟ್ಕೊಂಡಿರುವಂತವ್ರು, ಅವ್ರೇನ್ ತಿಳ್ಕೊಳ್ತಾರೆ, ಆತ್ಮ ಹೋಗಿ ಪರಮಾತ್ಮದಲ್ಲಿ ಸಮಾವೇಶ ಆಗುವಂತ ಅಥವಾ ಲೀನ್ ಆಗುವಂತ ಇದೇ ಆತ್ಮನ ಸಂಪೂರ್ಣ ಸ್ಥಿತಿ ಅಂತ ಅವರು ಒಪ್ಕೊಳ್ತಾರೆ, ಮಾನ್ತೆ. तो इस अंतिम आहुति का स्वरूप है. ಅದೇ ರೀತಿಯಲ್ಲಿ ಬಾಬಾ ಹೇಳ್ತಾರೆ ಇಲ್ಲಿ ಅಂತಿಮ ಆಹುತಿಯ ಒಂದು ಸ್ವರೂಪನೇ ಆಗಿದೆ ಮೇಪನ್ ಸಮಾಪ್ತ. ನನ್ನತನ ಏನಿದೆ ಅದು ಸಂಪೂರ್ಣವಾಗಿ ಸಮಾಪ್ತಿ ಆಗುವಂತ. बाबा बाबा बोल मुख से व मन से निकले अर्थात बाप में समाज. ಬಾಬಾ ಹೇಳ್ತಾರೆ ಮೈಪನ್ ನನ್ನದು ಅಥವಾ ನಾನು ಅನ್ನುವಂಥದ್ದು ಸಮಾಪ್ತಿಯಾಗಿ ಬಾಬಾ ಬಾಬಾ ಅನ್ನುವಂತಹ ಮಾತೇನಿದೆ ಬಾಯಿಯಿಂದ ಅಥವಾ ಮನಸ್ಸಿನಿಂದ ಸದಾ ಬರ್ತಾ ಇರುವಂತ ಬಾಬಾ ಮಾಡಿಸ್ತಾ ಇದ್ದಾನೆ, ಅಥವಾ ಬಾಬಾ ಪ್ರತಿಯೊಂದು ಸಂಕಲ್ಪದಲ್ಲಿ ಅಥವಾ ಪ್ರತಿಯೊಂದು ಮಾತಿನಲ್ಲಿ ಬಾಬಾ ಶಬ್ದ ಸಹಜವಾಗಿ ಬರ್ಬೇಕು. ಅರ್ಥಾತ್ ಬಾಪ್ ಮೇ ಸಮಾಜ, ನಾನು ಅನ್ನುವಂಥದ್ದು ಹೋಗಿ ತಂದೆ ರೂಪದಲ್ಲಿ ಸಮಾವೇಶ ಆಗ, ನಾನು ಯಾವುದೂ ಸಹ ಕಾಣಬಾರ್ದು, ಅಲ್ಲಿ ಬಾಬಾ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಬೇಕು. ಇಸ್ಕೋ ಕಹಾ ಜಾತಾ ಹೈ ಸಮಾಜಾನ ಅರ್ಥಾತ್ ಸಮಾನ್ ಬನ್ ಜಾನ. ಇದಕ್ಕೆ ಹೇಳಲಾಗುತ್ತೆ ಏನಂತ, ಸಮಾವೇಶ ಆಗುವಂಥದ್ದು ಅರ್ಥಾತ್ ತಂದೆಯ ಸಮಾನರಾಗುವಂಥದ್ದು. ನನ್ನದು ನಾನು ಅನ್ನುವಂಥದ್ದು ಹೊಟ್ಟೋಗಿ ಅದರ ಜಾಗದಲ್ಲಿ ಸಂಕಲ್ಪ ಅಥವಾ ಮಾತಿನಲ್ಲಿ ಬಾಬಾ ಶಬ್ದ ಸಹಜವಾಗಿ ಬರುವಂಥದ್ದು. ಇದಕ್ಕೆ ಹೇಳಲಾಗುತ್ತೆ ಸಮಾಜ, ಸಮಾವೇಶ ಆಗುವಂಥದ್ದು ಅರ್ಥಾತ್ ಸಮಾನ್ ಬಂಚ, ಸಮಾನಾರ. तो इसको ही अंतिम आहुति. संकल्प स्वप्न में भी देह भान का मैपन ना हो. ಬಾಬಾ ಹೇಳ್ತಾರೆ ಇದಕ್ಕೇನೆ ಅಂತಿಮ ಆಹುತಿ. ಅಂತಿಮ ಆಹುತಿ ಅಂದ್ರೆ ಅರ್ಥ ಸಂಕಲ್ಪ ಮತ್ತೆ ಸ್ವಪ್ನದಲ್ಲಿನೂ ಸಹ ದೇಹಭಾನದ ನನ್ನತನ ಅನ್ನುವಂಥದ್ದು बर्बाद. संकल्प में भी और स्वप्न में भी मैपन ना हो. ನನ್ನದು ಅಥವಾ ನಾನು ಅನ್ನುವಂಥದ್ದು ಈ ಎರಡು ಸಹ ಸೂಕ್ಷ್ಮ ರೀತಿಯಲ್ಲಿ ಬರಬಾರ್ದು ಸಂಕಲ್ಪದಲ್ಲಿ.
तो अनादि आत्मिक स्वरूप की स्मृति ನಿರಂತರವಾಗಿ ಅನಾದಿ ಆತ್ಮಿಕ ಸ್ವರೂಪದ ಸ್ಮೃತಿ ಇರ್ಬೇಕಂತ. ಬಾಬಾ ಬಾಬಾ ಅನಹದ್ ಶಬ್ದ ಅಂದರು. ಬಾಬಾ ಹೇಳ್ತಾರೆ ಬಾಬಾ ಬಾಬಾ ಅನ್ನುವಂಥದ್ದು ಆಟೋಮೆಟಿಕ್ ಅನಹದ್ ಸಹಜವಾಗಿ ನಿರಂತರವಾಗಿ ಈ ಶಬ್ದ ಒಳಗಡೆಯಿಂದ ತಾನಾಗಿ ಬರ್ತಾ ಇರುತ್ತೆ. मैंने बाबा 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 हर सेकंड बाबा इतना अंदर से आना चाहिए. ಇಷ್ಟು ಒಳಗಡೆಯಿಂದ ಬರಬೇಕು. तो आदि ब्राह्मण स्वरूप को धर्म और कर्म की धारणा हो. तो ಬಾಬಾ ಹೇಳ್ತಾರೆ ಆದಿ ಬ್ರಾಹ್ಮಣ ಸ್ವರೂಪಕ್ಕೆ ಏನಿರ್ಬೇಕಂತಾರೆ ಬಾಬಾ, ಧರ್ಮ ಮತ್ತೆ ಕರ್ಮದ ಧಾರಣೆ. धर्म और कर्म की धारणा. इसको कहा जाता है सच्चे ब्राह्मण. ಇದಕ್ಕೆ ಹೇಳಲಾಗುತ್ತೆ ಏನಂತ, ಇದಕ್ಕೆ ಏನಂತ ಹೇಳಲಾಗುತ್ತೆ, ಸತ್ಯವಾದಂತಹ ಬ್ರಾಹ್ಮಣ. ऐसे सच्चे ब्राह्मण ही क्या बनते, ಏನಾಗ್ತಾರೆ, ಯಜ್ಞಕ್ಕೆ ಸಮಾಪ್ತಿಗೆ ನಿಮಿತ್ತ ಬಂತು. ಇಂತಹ ಒಂದು ಸತ್ಯವಾದಂತಹ ಬ್ರಾಹ್ಮಣರು ಯಾರಾಗಿದ್ದಾರೆ, ಇಂತಹ ಬ್ರಾಹ್ಮಣರೇ ಯಜ್ಞದ ಸಮಾಪ್ತಿಗೆ ನಿಮಿತ್ತರಾಗ್ತಾರೆ. यज्ञ रचने वाले तो बने, अब इस यज्ञ की समाप्ति के भी तो निमित्त बनो. ಬಾಬಾ ಹೇಳ್ತಾರೆ ಯಜ್ಞವನ್ನ ರಚನೆ ಮಾಡುವಂತವರಾಗಿದೆ, ಆದ್ರೆ ಈಗ ಈ ರಚನೆ ಆಗಿರುವಂತ ಯಜ್ಞಕ್ಕೆ ಸಮಾಪ್ತಿ ಮಾಡುವಂತವರು ಅಥವಾ ನಿಮಿತ್ತರಾಗಿ ಅಂತಾರೆ ಬಾಬಾ. ಅರ್ಥಾತ್ अपनी अंतिम आहुति डालो, नएपन को संपूर्ण समाप्त करके उस जगह में बाबा का अनहद शब्द संकल्प और बोल में आता है. ಬಾಬಾ ಹೇಳ್ತಾರೆ ಅಂತಿಮ ಆಹುತಿ ಏನಾಗಿದೆ, ನನ್ನದು ನಾನು ಅನ್ನುವಂತಹ ಶಬ್ದವನ್ನ ಸಂಪೂರ್ಣವಾಗಿ ಹೋಗಿ ಅನಹದ್ ಅಂದ್ರೆ ಹದ್ದಿಲ್ಲದೆ ಕಂಪ್ಲೀಟ್ ಆಗಿ ಮನಸ್ಸಿನಲ್ಲಿ ಮಾತಿನಲ್ಲಿ ಯಾವಾಗ್ಲೂ ಸಹ ಬಾಬಾ ಅನ್ನುವಂತ ಶಬ್ದ ಬರ್ತಾ ಇದೆ. तो बेहद की पुरानी दुनिया की आहुति भी तब पड़ ही जाएगी. ಆವಾಗ ಬೇಹದ್ದಿನ ಹಳೆ ಪ್ರಪಂಚದ ಆಹುತಿ ಸಹಜವಾಗಿ ಬೀಳುತ್ತೆ ಅಂತ. समझा अभी क्या करना, ಗೊತ್ತಾಯ್ತಾ? ಈಗ ಏನ್ ಮಾಡಬೇಕಾಗಿದೆ, संपूर्ण बनने का यही एक सहज साधन. ನೀವು ಸಂಪೂರ್ಣರಾಗಬೇಕು ಅಂತ ಇಚ್ಛೆ ಇದ್ರೆ, तो ಸಂಪೂರ್ಣ ಆಗ್ಲಿಕ್ಕೋಸ್ಕರ ಇದೇ ಒಂದು ಸಹಜವಾದಂತಹ ಈಸಿ ಉಪಾಯ ಆಗಿದೆ ಅಥವಾ ಸಾಧನ, सहज उपाय, सहसाध. संपूर्ण आहुति देना, इसको ही संपूर्ण स्वाहा का. ಸಂಪೂರ್ಣ ಆಹುತಿ ಕೊಡುವಂಥದ್ದು, ನಮ್ಮನ್ನ ನಾವು ಕಂಪ್ಲೀಟ್ ಮರ್ತು ಬರೀ ಬಾಬಾ ಒಬ್ಬರೇ ಜ್ಞಾಪಕ ಬರುವ, ಇದಕ್ಕೆ ಹೇಳಲಾಗುತ್ತೆ ಸಂಪೂರ್ಣ ಸ್ವಾಹ ಆಗುವ. तो स्वाहा हो गए हैं या अभी ಹೋನಾ ಬಾಕಿ. ಬಾಬಾ ಕೇಳ್ತಾ ಇದ್ದಾರೆ ಸ್ವಾಹ ಆಗಿದ್ದೀರಾ, ಇನ್ನು ಆಗೋದು ಉಳಿದಿದೆಯಾ, ಸಂಪೂರ್ಣ ಸ್ವಾಹ ಆಗೋದೇನಾದ್ರೂ ಉಳ್ಕೊಂಡಿದ್ಯಾ. ಬನ್ ಗಯೇ ಯಾ ಅಭಿ ಬನ್ನ ಹೈ, और पूछ बनना है, नहीं बना, अभी बनना है, होना है. तो अंतिम आहुति अंतिम घड़ी पर ही डालनी है क्या आपको, वो पूछे. ये अंतिम जो आहुति है आपने रखे रखा है, ऐसे सोचे कि जब अंतिम घड़ी आएगी तब इस यज्ञ के अंदर अंतिम आहुति डालेंगे, ऐसा सोचा है क्या? ಈ ತರ ಯೋಚನೆ ಮಾಡ್ಕೊಂಡಿದ್ರ ನಾನು ಅಂತಿಮ ಗಳಿಗೆ ಯಾವಾಗ ಬರುತ್ತೆ
ಆ ಗಳಿಗೆ ಬಂದಾಗ ಆವಾಗ ನಾನು ಅಂತಿಮ ಆಹುತಿಯನ್ನ ಈ ಯಜ್ಞದಲ್ಲಿ ಹಾಕ್ತೀನಿ ಅಂತ ಈ ತರ ಏನಾದ್ರು ಯೋಚನೆ ಮಾಡ್ಕೊಂಡಿದ್ದೀರಾ ಏನು ವತ್ಸಲಕ್ಕ? ಬಾಬಾ ಕೇಳ್ತಾ ಇದ್ದಾರೆ. जब स्वयं डालेंगे अभी तो दूसरों को डलवा सकेंगे ना. ಯಾವಾಗ ಸ್ವಯಂ ನಾನು ಈ ಅಂತಿಮ ಆಹುತಿ ನನ್ನ ಯಜ್ಞದಲ್ಲಿ ಹಾಕಿರ್ತೀನಿ तभी तो दूसरों से मैं करवा सकता हूँ. मैं ही पकड़ के बैठा हूँ तो बोला कि तुम डालो तो वो क्या डालेगा? क्या जीत अब बोल रहे हो ये चलो बलिहार चढ़ो, अरे पहले तो तुम चढ़ो मैं देखता हूँ क्या. तो जब स्वयं डालेंगे तभी तो दूसरों से डलवा सकेंगे ना. ಯಾವಾಗ ಸ್ವಯಂ ನಾವು ಆಹುತಿ ಮಾಡ್ತೀವಿ ಆವಾಗ ಬೇರೆಯವರಿಂದನೇ ತಾನೇ ನಾವು ಮಾಡಕ್ಕಾಗುತ್ತೆ. फिर करेंगे ऐसा ना सोच अब करना ही है. फिर करेंगे नहीं ನೋಡೋಣ ಮುಂದಕ್ಕೆ ಮಾಡೋಣ ಅಂತ ಈ ರೀತಿ ಯೋಚನೆ ಮಾಡಂಗೆ. ಏನ್ ಮಾಡಂಗಿದ್ರು ಸಹ ಬಾಬಾ ಏನ್ ಹೇಳ್ತಾ ಇದ್ದಾರೆ ಅಕ್ಕ? ಹೀಗೆ ಮಾಡ್ಬೇಕಂತ ಹೇಳ್ತಿದಾರೆ. ಈಗ್ಲೇ ಮಾಡ್ಬೇಕು. ಮತ್ತೆ ಮಾಡ್ತೀರಾ? ನಾಳೆ ಯೋಚನೆ ಮಾಡ್ಕೊಂಡು ನಾವು ಮನೆಯಲ್ಲಿ ಎಲ್ಲರನ್ನ ಕೇಳ್ಕೊಂಡು ಮಾಡೋಣ ನಾಳೆ. ಮನೆಯಲ್ಲಿ ಎಲ್ಲರನ್ನ ಕೇಳ್ಬೇಕಾಗುತ್ತಲ್ಲ. ಅಷ್ಟೊತ್ತಿಗೆ ಟೈಮ್ ಆಗೋದ್ರೆ ಪರವಾಗಿಲ್ಲ, ಏನ್ ಲಾಸ್ಟ್ ಆಹುತಿನೇ ತಾನೇ, ಇನ್ನು ಗಳಿಗೆ ಲಾಸ್ಟ್ ಗಳಿಗೆ ಬಂದೇ ಇಲ್ಲ ಅಲ್ಲ ಸುಧಾಕ. ನಿನ್ನೆ ಹೇಳಿದ್ರಲ್ಲ ನೀವ ಯಾವಾಗ ಬರ್ತೋ ಗೊತ್ತಿಲ್ಲ, ಈಗ ರೆಡಿ ಆಗ್ಬೇಕಂತ. ಗೊತ್ತಾಗ ನೋಡೋಣಾಕ ಬಂದಾಗ. ಈಗೇನ್ ಕಾಯ್ತಾ ಇಷ್ಟು ವರ್ಷಗಳು ಕಾಯ್ದಿದೀವಿ, ಇನ್ನು ವರ್ಷಗಳು ಕಾಯೋದ್ರಲ್ಲಿ ಏನ್ ತಪ್ಪಿದೆ? अब इतना वेट किया तो और कुछ वर्ष वेट करेंगे. जब वो आएगा अंतिम घड़ी तब डालेंगे. लोग भी ಶರೀರನೇ ಹೊರಟೋದು. जब डालेगा तब आएंगे हम. ನಾವ್ ಮಾಡಿಲ್ಲ ಅಂದ್ರೆ ಬೇರೆಯವ್ರು ಮಾಡ್ಸಕ್ ಆಗೋದಿಲ್ಲ. ಬೇಡ ಅವ್ರಿಗೆ ಹೇಳೋದು ನೀವು ನಾವ್ ಮಾಡ್ತೀವಿ ಫಸ್ಟ್ ಮಾಡ್ರಿ ಅಂತ ಹೇಳೋದು ಪಾರ್ವತ. ಇಲ್ಲ ಆಗಿರಿ ಮೊದ್ಲು ಆಮೇಲೆ ನಾವ್ ಆಗ್ತೇವೆ ಅಂತಾರ ನೀಯ. तो ऐसा ना सोच अब करना ही है. जैसे सुनने के लिए ಚಾತ್ರಕ್ रहते हैं, ಜ್ಞಾನ ಕೇಳಬೇಕು, ಮುರಳಿ ಕೇಳಬೇಕು, ಅಥವಾ ಏನಾದ್ರೂ ಒಂದು ಯಾರಾದ್ರೂ ಹೇಳ್ತಾ ಇದ್ರೆ ಕೇಳ್ಕೋದಕ್ಕೋಸ್ಕರ ಎಷ್ಟು ಚಾತ್ರಕರಾಗಿರ್ತೀರಲ್ಲ. ಕೇಳ್ಬೇಕು ಕೇಳ್ಬೇಕು. तो मिलने के लिए प्लान्स बनाते हो. ಬಾಬನ ಮಿಲ್ನ ಮಾಡ್ಲಿಕ್ಕೋಸ್ಕರನೂ ಸಹ ಅಥವಾ ಮಧುವನ ಹೋಗ್ಲಿಕ್ಕೋಸ್ಕರನೂ ಸಹ ಅನೇಕ ಪ್ರಕಾರದ ಪ್ಲಾನ್ಸ್ ಅನ್ನ ಮಾಡ್ತಾ ಇರ್ತೀವಿ. ಏನ ಹಮಾರ ಟರ್ನ್ ಪೆಹಲೆ ಹಮ್ ಜಾಯ್, ನಮ್ ಟರ್ನ್ ಮೊದಲು ಬಂದಾಗ ಬಾಬನ ಹತ್ರ ನಾವು ಓಡಿ ಓಡಿ ಹೋಗಿ ಮಿಲ್ನ ಮಾಡ್ಬೇಕು. ಎಷ್ಟೋ ಜನ ಹೋಗಿರ್ತಾರಲ್ಲ ಈ ಕರ್ನಾಟಕದಲ್ಲಿ ಸಹ ಓಡಿ ಓಡಿ ಮಿಲ್ನ ಮಾಡಿರ್ತಾರೆ. तो जैसे ये सोचते हो, ಹೇಗೆ ಈ ತರ ಯೋಚನೆ ಮಾಡ್ತೀರಿ ಬಾಬನ್ ಮಿಲ್ನ ಮಾಡ್ಬೇಕು ಅಥವಾ ಚಾತ್ರಕರಾಗಿ ಕೇಳ್ಬೇಕು ಅಂತ, ವೈಸೆ ಮಿಟಾನೆ भी पहले टर्न लो ना. ಅದೇ ರೀತಿಯಲ್ಲಿ ನಮ್ಮ ಒಳಗಡೆ ಇರುವಂತ ಎಲ್ಲ ಕೊರತೆಗಳೇನಿದೆ ಅಥವಾ ಆಹುತಿಗಳೇನಿದ್ದಾವೆ, ಅಂತಿಮ ಆಹುತಿ, ಇದನ್ನೂ ಸಹ ಕಂಪ್ಲೀಟ್ ಮಾಡೋದ್ರಲ್ಲಿ ಮೊದಲು ಟರ್ನ್ ತಗೊಳ್ಳಿ ಅಲ್ವಾ. तो करने में फर्स्ट टर्न लो ना. ಮಾಡೋದ್ರಲ್ಲಿ ಹೇಗೆ ಬ್ರಹ್ಮ ಬಾಬಾ ಹಿಂದು ಮುಂದೆ ಯೋಚನೆ ಮಾಡದೆ ಫಸ್ಟ್ ಟರ್ನ್ ತಗೊಂಡು ಕಂಪ್ಲೀಟ್ ಆಹುತಿಯನ್ನ ಮಾಡಿದ್ರ. इसीलिए फर्स्ट नंबर चलेगी, मम्मा सेकंड नंबर चलेगी आहुति डालने की. तो बाबा कहते आप करोगे, आप टर्न के लिए वेट करे हो, दूसरे टर्न के लिए फर्स्ट रहते हो, बाबा इसके लिए लास्ट में ಆಹುತಿ ಹಾಕ್ಲಿಕ್ಕೋಸ್ಕರ ಲಾಸ್ಟ್ ಅಲ್ಲಿ, ಬೇರೆದಕ್ಕೆ ಎಲ್ಲದಕ್ಕೆ ಫಸ್ಟ್, ಆತರ ಅಲ್ವಾ. अच्छा, ऐसे संपूर्ण स्वाहा होने वाले, ಸಂಪೂರ್ಣ ಆಹುತಿ डालने वाले ಬಾಬಾ ಯಾರು ಕೇಳ್ತಾ ಇದ್ರೆ, ಯಾದ್ ಪ್ಯಾರ್ ಅಂದ್ರೆ ಯಾರು ಸಂಪೂರ್ಣ ಸ್ವಾಹ ಆಗುವಂತವರಿದ್ದಾರೆ, ಸಂಪೂರ್ಣ ಆಹುತಿಯನ್ನ ಯಜ್ಞದಲ್ಲಿ ಹಾಕುವಂತವರಿದ್ದಾರೆ, स्वयं के परिवर्तन से विश्व परिवर्तन के निमित्त बनने वाले, ಸ್ವಯಂನ ಪರಿವರ್ತನೆಯಿಂದ ವಿಶ್ವದ ಪರಿವರ್ತನೆಗೆ ನಿಮಿತ್ತರಾಗುವಂತವರು
सच्चे ब्राह्मणों को। ऐसे सभी ब्राह्मण ही कहलाने के लिए तो बहुत है। बाबा किसको कह रहे हैं? सच्चे ब्राह्मणों, ಯಾರು ಸತ್ಯವಾದಂತಹ ಬ್ರಾಹ್ಮಣರಿದ್ದಾರೆ, ಬಾಪ್ ಸಮಾನ್ ಸಂಪೂರ್ಣ ಬ್ರಾಹ್ಮಣರು, ಯಾರು ತಂದೆ ಸಮಾನ संपूर्ण ब्राह्मणरिದ್ದಾರೆ, सर्व श्रेष्ठ धर्म और कर्म में स्थित रहने वाले ब्राह्मणों। ಅರ್ಥ ಆಗಿಲ್ಲ ಅಂದ್ರೆ ಬಾಬಾ ಬಿಡಿಸಿ ಹೇಳ್ತಾರೆ, ಸರ್ವಶ್ರೇಷ್ಠವಾದಂತಹ ಧರ್ಮ ಮತ್ತೆ ಕರ್ಮದಲ್ಲಿ ಸ್ಥಿತರಾಗುವಂತಹ ಬ್ರಾಹ್ಮಣರಿಗೆ बाबा का याद प्यार सभी को नहीं। ये जो क्वालिटी जिसमें है तो उनको बाबा ने याद प्यार दी। अव्यक्त मुरली का यही एक विशेषता है कि बाबा सभी को याद प्यार नहीं देते। जो विशेषता भरी जिसके लिए बाबा ने मुरली चलाया, उस बच्चे को सामने रखकर बाबा याद प्यार दे। ಆ ಮಗು ಯಾರಿದ್ದಾರೆ, ಯಾವ ಮಗುನಲ್ಲಿ ಆ ಕ್ವಾಲಿಟೀಸ್ ಇದೆ, ಆ ಮಗುನನ್ನ ಎದುರುಗಡೆ ಇಟ್ಕೊಂಡು ಬಾಬಾ ನೆನಪು ಪ್ರೀತಿ ಅನ್ನೋದು ಆ ಮಗು ಪ್ರತಿ ಕೊಡ್ತಾರೆ. ಯಾಕಂದ್ರೆ ಅವ್ರು ಅಷ್ಟು ಪುರುಷಾರ್ಥ ಮಾಡಿರ್ತಾರೆ. ಮಾಡಿರ್ತಕ್ಕಾಗಿ ಭಗವಂತನೂ ಸಹ ಅವ್ರನ್ನ ನೆನ್ಸ್ಕೋಬೇಕಲ್ಲ. ನಮ್ಮ ಪುರುಷಾರ್ಥ ಈಗ ಯಾವ ಲೆವೆಲ್ ಅಲ್ಲಿ ಇದೆ? ಆತರ ಸಂಪೂರ್ಣ ಆಹುತಿ ಕೊಡುವಂತದ್ರಲ್ಲಿ ಇದೆಯಾ? ಇನ್ನು ಟೈಮ್ ಇದೆ, ಆಮೇಲೆ ನೋಡ್ಕೊಳ್ಳೋಣ ಮಾಡೋಣ ಅಂತ. ನಿನ್ನೆ ಏನ್ ಬಾಬಾ ಮುರಳಿ ನುಡ್ಸಿದ್ದಾರೆ, ಆ ಮುರಳಿ ದ ಎಕ್ಸ್ಟೆನ್ಷನ್ ಇದು. ಏನಂತ? ಮನ್ ಜೀತ್ ಸೋ ಜಗತ್ ಜೀತ್. ಯಾರು ಮನಸ್ಸನ್ನ ಗೆಲ್ತಾರೆ ಅವರು ಜಗತ್ತನ್ನ ಗೆಲ್ತಾರೆ. ಸೊ ಮನಸ್ಸನ್ನ ಗೆಲ್ಲುವಂತವ್ರು ಸಂಪೂರ್ಣವಾಗಿ ತನ್ನ ಸಂಕಲ್ಪಗಳ ಮೇಲೆ ಕಂಟ್ರೋಲ್ ಇಟ್ಕೊಂಡಿರ್ತಾರೆ. ಸಂಕಲ್ಪಗಳ ಮೇಲೆ ಕಂಟ್ರೋಲ್ ಅಂತ ಸಂಕಲ್ಪಗಳನ್ನ ಬಾಬನ್ ಮೇಲೆ ಸ್ವಹ ಮಾಡಿ, ಸ್ವಭಾವ ಸಂಸ್ಕಾರಗಳು ಸಹ ಕಂಪ್ಲೀಟ್ ಆಗಿ ಟರ್ನ್ ಮಾಡ್ಕೊಂಡಿರ್ತಾರೆ. ಬಾಬನ್ ಸಮಾನ ತಮ್ಮನ್ನ ತಾವು ಪರಿವರ್ತನೆ ಮಾಡ್ಕೊಂಡಿರ್ತಾರೆ. ಸೊ ಇಂತಹ ಆತ್ಮಗಳನ್ನ ಬಾಬಾ ಹೇಳ್ತಾ ಇರುವಂತದ್ದೇನಂದ್ರೆ ವಿಶ್ವ ಪರಿವರ್ತಕ, ವಿಶ್ವವನ್ನ ಪರಿವರ್ತನೆಯ ಒಂದು ಗಳಿಗೆಯನ್ನ ತರುವಂತ ಆತ್ಮಗಳು ಇಂಥ ಶ್ರೇಷ್ಠ ಆತ್ಮಗಳಾಗಿವೆ. ಏನ್ ವತ್ಸಲಕ್ಕ, ಓಂ ಶಾಂತಿ ಅಣ್ಣ. ಸುಧಕ್ಕ ಅರ್ಥ ಆಗಿದೆ ಅನ್ಸುತ್ತೆ. ಹೌದಣ್ಣ, ಈಗ್ಲೇ ಮಾಡ್ಬೇಕು. ಮಾಡಕ್ಕೆ ಸ್ವಲ್ಪ ನಮ್ಮ ಹತ್ರ ಟೈಮ್ ಇರ್ಬೇಕಲ್ಲ. ಈ ಕ್ಲಾಸ್ ಮುಗಿದಿದ ತಕ್ಷಣ ಮತ್ತೆ ಅಡಿಗೆನೂ ಮಾಡ್ಬೇಕು.